ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್, ಯಾವಾಗ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದರ್ಥ. ಅಂದರೆ ವಸ್ತುವಿನಲ್ಲಿ ಈ ಕೆಳಗಿನ ಬದಲಾವಣೆಗಳನ್ನು ಕಾಣಬಹುದು. ಮೊದಲನೇದು ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಕೆಮಿಕಲ್ ರಿಯಾಕ್ಷನ್ ಇಂಗ್ಲೀಷಲ್ಲಿ ಒಂದು ಸಲ ಹೇಳ್ಬಿಡ್ತೀನಿ. ವೆನ್ ಅ ಸಬ್ಸ್ಟೆನ್ಸ್ ಅಂಡರ್ಗೋ ಅ ಕೆಮಿಕಲ್ ಚೇಂಜ್, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ಸಬ್ಸ್ಟೆನ್ಸ್ ಹ್ಯಾಸ್ ಅಂಡರ್ಗಾನ್ ಅ ಕೆಮಿಕಲ್ ರಿಯಾಕ್ಷನ್. ಫಾಲೋಯಿಂಗ್ ಚೇಂಜಸ್ ಕ್ಯಾನ್ ಬಿ ಸೀನ್ ವೆನ್ ಅ ಸಬ್ಸ್ಟೆನ್ಸ್ ಅಂಡರ್ಗೋ ಅ ಕೆಮಿಕಲ್ ಚೇಂಜ್: ಫಿಸಿಕಲ್ ಚೇಂಜ್, ಚೇಂಜ್ ಇನ್ ಕಲರ್, ರಿಲೀಸ್ ಆಫ್ ಗ್ಯಾಸ್ ಆ್ಯಂಡ್ ಚೇಂಜ್ ಇನ್ ಟೆಂಪರೇಚರ್. ಪೇಪರ್ ಸುಡುವ ಕ್ರಿಯೆ ಏನಿದೆ ಅಲ್ಲ, ಅದು ಒಂದು ರಾಸಾಯನಿಕ ಕ್ರಿಯೆ ಅಥವಾ ಒಂದು ಕೆಮಿಕಲ್ ರಿಯಾಕ್ಷನ್. ಅಂದರೆ ನೀವು ಪೇಪರ್ನ ಎಲ್ಲ ನೋಡಿರ್ತೀರ, ಅದು ಬೇರೆ ಬೇರೆ ಕಲರ್ ಇರುತ್ತೆ, ವೈಟ್ ಕಲರ್ ಅಥವಾ ಯಾವುದೋ ಒಂದು ಕಲರಲ್ಲಿರುತ್ತೆ. ಬಟ್ ನೀವು ಅದನ್ನು ಸುಟ್ಟಾಗ ಅದರ ಬಣ್ಣದಲ್ಲಿ ಬದಲಾವಣೆ ನೋಡ್ಬೋದು ಮತ್ತು ಅದರ ತಾಪದಲ್ಲಿ ನಾವು ಬದಲಾವಣೆ ನೋಡ್ಬೋದು. ಈ ಥರ ಒಂದು ಬದಲಾವಣೆ ಏನಾಗುತ್ತಲ್ಲ ಕ್ರಿಯೆಯಲ್ಲಿ, ಅಂಥ ಕ್ರಿಯೆನ ರಾಸಾಯನಿಕ ಕ್ರಿಯೆ ಅಥವಾ ಇಂಗ್ಲೀಷಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂತ ಕರೀತಾರೆ. ರಾಸಾಯನಿಕ ಸಮೀಕರಣ, ಕೆಮಿಕಲ್ ಇಕ್ವೇಷನ್. ರಾಸಾಯನಿಕ ಸಮೀಕರಣವೆಂದರೆ ಪದಗಳ ಬದಲು ರಾಸಾಯನಿಕ ಸೂತ್ರಗಳನ್ನು ಬಳಸಿ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವ ವಿಧಾನ. ಅಂದರೆ ನೀವೇನೊಂದು ರಾಸಾಯನಿಕ ಕ್ರಿಯೆ ನಡೆದಿರುತ್ತಲ್ಲ, ಅದನ್ನು ನಾವು ಒಂದು ಪದಗಳ ಬದಲು ಅದರ ಸೂತ್ರಗಳನ್ನ ಯೂಸ್ ಮಾಡಿ ನಾವು ಅದನ್ನು ಬರೆದ್ರೆ ಅದನ್ನು ರಾಸಾಯನಿಕ ಸಮೀಕರಣ ಅಂತಾರೆ. English definition: representation of chemical reaction using symbols and formula for the substance is called as an chemical equation. ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಒಂದು ಪ್ರಾಡಕ್ಟ್ ಆಗಿ ನಮಗೆ ಸಿಗುತ್ತೆ. ಅದನ್ನು ನಾವು ರಾಸಾಯನಿಕ ಸಮೀಕರಣದಲ್ಲಿ ಹೇಗೆ ಬರೀಬೋದು ಅಂದರೆ 2Mg + O2 ಗಿವ್ಸ್ 2 ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಥವಾ 2MgO. ಈ ಥರ ಸಿಂಪಲ್ ಆಗಿ ಬರಿಬೋದು. ರಾಸಾಯನಿಕ ಸಮೀಕರಣಗಳಲ್ಲಿ ಭೌತ ಸ್ಥಿತಿ ಸೂಚಿಸುವಿಕೆ, ಫಿಸಿಕಲ್ ಸ್ಟೇಟ್ ರಿಪ್ರೆಸೆಂಟೇಷನ್ ಇನ್ ಅ ಕೆಮಿಕಲ್ ಇಕ್ವೇಷನ್. ರಾಸಾಯನಿಕ ಸಮೀಕರಣವನ್ನು ಅರ್ಥಪೂರ್ಣವಾಗಿಸಲು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಸಾಯನಿಕ ಅಣುಸೂತ್ರಗಳ ಜೊತೆಗೆ ಅವುಗಳ ಭೌತ ಸ್ಥಿತಿಗಳನ್ನು ನಮೂದಿಸಲಾಗುತ್ತದೆ. ಪ್ರತಿವರ್ತಕ ಮತ್ತು ಉತ್ಪನ್ನಗಳನ್ನು ಅನಿಲ G, ದ್ರವ L, ಜಲೀಯ AQ ಮತ್ತು ಘನ S ಸಂಕೇತಗಳಿಂದ ಸೂಚಿಸಲಾಗುತ್ತದೆ. ಫಿಸಿಕಲ್ ಸ್ಟೇಟ್ ರಿಪ್ರೆಸೆಂಟೇಷನ್ ಇನ್ ಎ ಕೆಮಿಕಲ್ ಇಕ್ವೇಷನ್. ಟು ಮೇಕ್ ಕೆಮಿಕಲ್ ಇಕ್ವೇಷನ್ ಮೋರ್ ಇನ್ಫಾರ್ಮೇಟಿವ್, ದ ಫಿಸಿಕಲ್ ಸ್ಟೇಟ್ಸ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರೊಡಕ್ಟ್ಸ್ ಆರ್ ಮೆನ್ಷನ್ಡ್ ಅಲಾಂಗ್ ವಿತ್ ದರ್ ಕೆಮಿಕಲ್ ಫಾರ್ಮುಲಾ. ದ ಗ್ಯಾಸಿಯಸ್, ಲಿಕ್ವಿಡ್, solid and aqueous are represented by the notation G, L, S and AQ. ಇದರ ಅರ್ಥ ಏನಪ್ಪ ಅಂದರೆ, ಈಗ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ. ಅದರಲ್ಲಿ ನಮಗೆ ಗೊತ್ತು ಒಂದು ಅಥವಾ ಎರಡು ವಸ್ತುಗಳು ಇರ್ತವೆ. ಅದರ ಭೌತಿಕ ಸ್ಥಿತಿ ಏನು ಅಂದರೆ ಫಿಸಿಕಲ್ ಸ್ಟೇಟ್ ಏನು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಕೆಲವು ನೊಟೇಷನ್ಗಳಿದ್ದಾವೆ. ಅದೇ ಏನಂದರೆ G ಅಂದರೆ ಗ್ಯಾಸ್, ಅನಿಲ, ಎಲ್ ಅಂದರೆ ದ್ರವ, ಜಲೀಯ ಅಂದರೆ AQ ಮತ್ತು ಘನ ಅಂದರೆ S. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. 3FeS + 4H2O, ಅದರ ಪ್ರಾಡಕ್ಟ್ ಬಂದುಬಿಟ್ಟು Fe3O4 + H2. ಇಲ್ಲಿ Fe ಮುಂದೆ ಬ್ರ್ಯಾಕೆಟಲ್ಲಿ S ಅಂತ ಇದೆ. ಅದರ ಅರ್ಥ ಇಲ್ಲಿ Fe ಏನು ಈ ಕೆಮಿಕಲ್ ರಿಯಾಕ್ಷನಲ್ಲಿದೆ ಅಲ್ಲ, ಅದರ ಭೌತಿಕ ಸ್ಥಿತಿ ಬಂದು ಘನ ಅಂದರೆ ಸಾಲಿಡ್ ಅಂತ ಅರ್ಥ. ಈ ನೊಟೇಷನ್ಗಳೇನಿದಾವಲ್ಲ G, L, AQ, S, ಇವುಗಳ ಸಹಾಯದಿಂದ ನಾವು ಒಂದು ಕ್ರಿಯೆಯಲ್ಲಿ ಒಂದು ವಸ್ತು ಯಾವ ಭೌತಿಕ ಸ್ಥಿತಿಯಲ್ಲಿದೆ ಅಂತ ನಾವು ಸೂಚಿಸ್ಬೋದು. ಈಗ ರಾಸಾಯನಿಕ ಕ್ರಿಯೆಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ ನೋಡೋಣ ಬನ್ನಿ. ಮೊದಲನೇದು ಬಂದುಬಿಟ್ಟು ಸಂಯೋಗ ಕ್ರಿಯೆ, ಕಾಂಬಿನೇಷನ್ ರಿಯಾಕ್ಷನ್. ವಿಭಜನಾ ಕ್ರಿಯೆ, ಡಿಕಂಪೋಸಿಷನ್ ರಿಯಾಕ್ಷನ್. ಉತ್ಕರ್ಷಣ ಕ್ರಿಯೆ, ಆಕ್ಸಿಡೇಷನ್ ರಿಯಾಕ್ಷನ್. ಅಪಕರ್ಷಣ ಕ್ರಿಯೆ, ರಿಡಕ್ಷನ್ ರಿಯಾಕ್ಷನ್. ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದ್ವಿಸ್ಥಾನಪಲ್ಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈಗ ಮೊದಲನೇ ವಿಧದ ಬಗ್ಗೆ ತಿಳ್ಕೊಳ್ಳೋಣ.
ಅಂದರೆ ಸಂಯೋಗ ಕ್ರಿಯೆ, ಕಾಂಬಿನೇಷನ್ ರಿಯಾಕ್ಷನ್. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅಂಥ ಕ್ರಿಯೆಯೇ ಸಂಯೋಗ ಕ್ರಿಯೆ. ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ರಿಯಾಕ್ಷನ್. ಈ ಎಕ್ಸಾಂಪಲ್ನ ಒಂದ್ಸಲ ಅಬ್ಸರ್ವ್ ಮಾಡಿ. ಇಲ್ಲಿ ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಮ್ ಆಕ್ಸೈಡ್ನ ಪ್ರಾಡಕ್ಟಾಗಿ ಕೊಟ್ಟಿದೆ. ಇಲ್ಲಿ ಎರಡು ರಿಯಾಕ್ಟೆಂಟ್ಸ್ ಇದ್ದಾವೆ, ಅಂದರೆ ಪ್ರತಿವರ್ತಕಗಳು, Mg ಪ್ಲಸ್ O2, ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್. ಸಂಯೋಗ ಕ್ರಿಯೆಯ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ನೀಡುತ್ತೆ ಅಂತ. ಈ ಎಕ್ಸಾಂಪಲಲ್ಲಿ ನೋಡ್ಬೋದು, ಎರಡು ಪ್ರತಿವರ್ತಕಗಳು ಯಾವುದು? Mg ಮತ್ತು ಆಕ್ಸಿಜನ್, ಅಂದರೆ ಮ್ಯಾಗ್ನೀಷಿಯಮ್ ಮತ್ತು ಆಕ್ಸಿಜನ್. ಇದೇ ಥರ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ನೀಡುತ್ತಲ್ಲ, ಆ ಕ್ರಿಯೆನ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಈ ಸ್ಲೈಡಲ್ಲಿ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ಎರಡು ಪ್ರತಿವರ್ತಕಗಳು ಯಾವುವು? ಕ್ಯಾಲ್ಶಿಯಂ ಆಕ್ಸೈಡ್ CaO ಮತ್ತು ಇನ್ನೊಂದು ಪ್ರತಿವರ್ತಕ ಯಾವುದು? H2O. ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು H2O ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವನ್ನು ನೀಡಿದೆ. ಆ ಉತ್ಪನ್ನ ಯಾವುದು ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಉಳಿದಿರೋ ಟೈಪ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.